My dear students, welcome to DCE Digital Learning. ಇವತ್ತಿನ ಸೆಷನ್ನಲ್ಲಿ QABD 2ನ ಥಿಯರಿ ಆಫ್ ಪ್ರಾಬಬಿಲಿಟಿ 5ನೇ ಚಾಪ್ಟರ್ನ ನೋಡೋಣ. ಪಾರ್ಟ್ 7 ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಆನ್ ರೋಲಿಂಗ್ ಎ ಡೈಸ್, ಪ್ಲೇಯಿಂಗ್ ಕಾರ್ಡ್ಸ್, ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಕಲರ್ ಬಾಲ್ಸ್. ಈ ವೆರೈಟಿ ಪ್ರಾಬ್ಲಮ್ಸ್ ಅನ್ನು ನೋಡೋಣ ನಾವೀಗ. Myself, Narsappa PR, working as an assistant professor at GFGC and PG Center, Chintamani, Chikbalapura district. What are the learning objectives of this session? Simple problems nona to find out the probability while rolling a dice. Again, a simple problem solved to find out the probability with playing cards. Problem number 13. ಇಂದಿನ ವಿಡಿಯೋಲ್ಲಿ ಪ್ರಾಬ್ಲಮ್ ನಂಬರ್ 12 ವರೆಗೂ ನೋಡಿದ್ವಿ. ಈಗ 13 ಪ್ರಾಬ್ಲಮ್ ನೋಡೋಣ. ಲೆಟ್ ಅಸ್ ಲುಕ್ ಇನ್ ಟು ದ ಪ್ರಾಬ್ಲಮ್. ಅನ್ ಅನ್ಬಯಾಸ್ಡ್ ಡೈಸ್ ಈಸ್ ಥ್ರೋನ್ ಒನ್ಸ್. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 6? ಒಂದು ದಾಳವನ್ನು ಎಸೆದಾಗ ಅಲ್ಲಿ 6ಕ್ಕಿಂತ ಕಡಿಮೆ ಬರತಕ್ಕಂಥ ಸಂಖ್ಯೆಗಳ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಾರೆ. ಎಸ್, ಬರೆಯೋಣ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 6. ಇದು ಆನ್ಸರ್ ಮಾಡಬೇಕಾಗಿರೋದು ನಾವು. ಮೊದಲಿಗೆ ವೆನ್ ದ ಡೈಸ್ ಈಸ್ ಥ್ರೋನ್ ಒನ್ಸ್, ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಆರ್ 1, 2, 3, 4, 5 ಆರ್ 6. ಗೊತ್ತಿದೆಯಲ್ವ ನಮಗೆ? ನೋಡಿ, ಡೈಸನ್ನು ನೋಡ್ತಾ ಇದ್ದೀರಲ್ವಾ? 1, 2, 3, 4, 5 6 ಮುಖಗಳಿರ್ತವೆ. ಅದಕ್ಕೆ 6 ಸಂಖ್ಯೆಗಳನ್ನು ಬರೆದಿರ್ತೀವಿ ನಾವು. ದಟ್ ಈಸ್ ಎ ಡೈಸ್. ಸೊ ಇಲ್ಲಿ ಎಷ್ಟು ಮುಖಗಳಿದೆ? 6 ಮುಖಗಳಿದೆ. ಹಾಗಾದರೆ ಟೋಟಲ್ ಔಟ್ಕಮ್ಸ್ ಎಷ್ಟು ಬರುತ್ತೆ? 6 ಬರುತ್ತೆ. ದೆನ್ ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 6 ಏನಂತ ಕರೆಯೋಣ? ಅದನ್ನ ಪ್ರಾಬಬಿಲಿಟಿ L6 ಅಂತ ಕರಿತೀವಿ. ವಾಟ್ ಈಸ್ L6? ಲೆಸ್ ದ್ಯಾನ್ 6. ಮುಂದುವರಿತಾ ದೆನ್ ದ ಫೇವರೇಬಲ್ ಔಟ್ಕಮ್ಸ್ ಆರ್ 1, 2, 3, 4 ಅಂಡ್ 5. ಏನ್ ಬೇಕಾಗಿರೋದು ನಮಗೆ? ನಂಬರ್ ಲೆಸ್ ದ್ಯಾನ್ 6. ಡೈಸಲ್ಲಿ ಇರೋದು 6, ಹೌದಲ್ವಾ? ಅದರಲ್ಲಿ 6ನ ಬಿಟ್ಬಿಟ್ಟಿದ್ದೀವಿ ನಾವು. ಅಂದರೆ ಉಳಿದಿರೋ ಸಂಖ್ಯೆಗಳೆಲ್ಲ ಕೂಡ 6ಕ್ಕಿಂತ ಚಿಕ್ಕದು. ಅದು 1 ರಿಂದ 5. ಎಷ್ಟಿವೆ ಇವು ಟೋಟಲ್ 5 ಔಟ್ಕಮ್ಸ್ ಇದೆ. ಒಂದು ಡೈಸನ್ನು ಎಸೆದಾಗ 6 ಔಟ್ಕಮ್ಸ್ ಬರೋ ಪಾಸಿಬಿಲಿಟೀಸ್ ಇರುತ್ತೆ ಟೋಟಲ್ ಆಗಿ. ಅದರಲ್ಲಿ 6ಕ್ಕಿಂತ ಚಿಕ್ಕದು 5 ಬರುತ್ತೆ. ನಾವು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 6 ಇಸ್ ಈಕ್ವಲ್ ಟು, ಅದನ್ನ ಪ್ರಾಬಬಿಲಿಟಿ L6 ಅಂತ ಕರೆದಿದ್ದೀನಿ. ಔಟ್ಕಮ್ಸ್ ಫೇವರೇಬಲ್ ಟು L6 ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್. ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮುಲಾ ಅಲ್ಲಿ. ಸೊ L6 6ಗಿಂತ ಕಡಿಮೆ ಬರ್ತಕ್ಕಂಥ ಚಾನ್ಸಸ್ ಎಷ್ಟಿದೆ? ತಾನೇ ನಾವು ನೋಡಿದ್ವಿ, 5 ಡಿವೈಡೆಡ್ ಬೈ ಒಟ್ಟಾರೆಯಾಗಿ ಡೈಸಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳೆಷ್ಟು? 6. ಸೊ 5/6 ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಬನ್ನಿ, ಇಲಸ್ಟ್ರೇಷನ್ 14. A dice is rolled. Find the probability that the number obtained is greater than 4. ಒಂದು ದಾಳವನ್ನು ಎಸೆತೀವಿ, ಅದರಲ್ಲಿ 4ಕ್ಕಿಂತ ದೊಡ್ಡ ಸಂಖ್ಯೆ ಬರುವ ಸಂಭವನೀಯತೆ ಎಷ್ಟು? ಸೊಲ್ಯೂಷನ್: ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 4. ಈಗ ತಾನೇ ನೋಡಿದ್ವಿ ನಾವು ಹಿಂದಿನ ಪ್ರಾಬ್ಲಮ್ ಅಲ್ಲಿ. ಒಂದು ಡೈಸನ್ನು ಎಸೆದಾಗ ಏನು ಬರುತ್ತೆ? 1 ರಿಂದ 6 ಸಂಖ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ನಮಗೆ ಬೇಕಿರೋದೇನು? 4ಕ್ಕಿಂತ ದೊಡ್ಡದು ಎಷ್ಟು ಅಂತ. 2 ಚಾನ್ಸಸ್ ಇರುತ್ತೆ, 5 ಮತ್ತೆ 6, ಹೌದಲ್ವಾ? ಸೊ ಟೋಟಲ್ ಔಟ್ಕಮ್ಸು 6. ಇವೆಂಟ್ ಆಫ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 4 ಅಂದರೆ ಪ್ರಾಬಬಿಲಿಟಿ G4 ಅಂತ ಕರಿತೀನಿ ನಾನು. G ಅಂದರೆ ಗ್ರೇಟರ್ ದ್ಯಾನ್ 4, 4ಕ್ಕಿಂತ ದೊಡ್ಡದಿರೋದು. ಸೊ ನಾವು ಫೇವರೇಬಲ್ ಔಟ್ಕಮ್ಸ್ ಏನು ಹೇಳಿದೆ ನಾನು? 5 ಮತ್ತೆ 6. ಅಲ್ಲಿಗೆ ಎಷ್ಟು ಟೋಟಲ್ ಔಟ್ಕಮ್ಸ್ ಬರೋದು? 2. ಫೇವರೇಬಲ್ ಔಟ್ಕಮ್ಸು ಟೋಟಲ್ ಔಟ್ಕಮ್ಸು 6 ಇದೆ. ನಾವು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 4, ದಟ್ ಈಸ್ G4 ಇಸ್ ಈಕ್ವಲ್ ಟು, ಫಾರ್ಮುಲಾ ರಿಮೈನ್ಸ್ ಸೇಮ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟು ಬರುತ್ತೆ ಗ್ರೇಟರ್ ದ್ಯಾನ್ 4? ಇಲ್ಲಿದೆ ನೋಡಿ, 2 ಡಿವೈಡೆಡ್ ಬೈ ಎಷ್ಟು ಟೋಟಲ್ ಇರೋದು ಒಂದು ಡೈಸಲ್ಲಿ ಮುಖಗಳು? 6. ದಟ್ ಈಸ್ 2/6. ಅಥವಾ 2 and 6ನ ಒಂದು ಸಂಖ್ಯೆಯಿಂದ ಡಿವೈಡ್ ಮಾಡ್ಬೋದು. ಅದ್ಯಾವುದು ಅಂದರೆ ಇಟ್ ಈಸ್ 2 ಓನ್ಲಿ. 2 1s are 2, 2 3s are 6. 2 1ಲ 2, 2 3ಲ 6. ಸೊ 1/3 ಅಂದ್ರೂ ಒಂದೇ, 2/6 ಅಂದ್ರೂ ಒಂದೇ. ದಿಸ್ ಇಸ್ ದ ಆನ್ಸರ್. ಯಾವುದಕ್ಕೆ?
ನಂಬರ್ ಒಬ್ಟೈನಿಂಗ್ ಗ್ರೇಟರ್ ದ್ಯಾನ್ 4, 4ಕ್ಕಿಂತ ದೊಡ್ಡ ಸಂಖ್ಯೆ ಬರುವ ಸಂಭವನೀಯತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನಂಬರ್ 15 ನೋಡೋಣ. 2 ಡೈಸ್ ಆರ್ ರೋಲ್ಡ್. ಇಲ್ಲಿ 2 ದಾಳಗಳನ್ನು ಎಸಿತಿದ್ದೀವಿ. ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಸಮ್ ಈಸ್ ಈಕ್ವಲ್ ಟು 5. 2 ದಾಳಗಳನ್ನು ಎಸೆದಾಗ ಅಲ್ಲಿ ಬೀಳ್ತಕ್ಕಂಥ ಸಂಖ್ಯೆಗಳು ಒಂದೊಂದು ಘಟನೆ ಅಥವಾ ಈವೆಂಟಲ್ಲೂ 2 ಬೀಳ್ತವೆ. ಆ 2 ಟೋಟಲ್ ಮಾಡಿದ್ರೆ 5 ಸಂಖ್ಯೆ ಆಗಬೇಕು. ಆ ಥರ ಪ್ರಾಬಬಿಲಿಟಿ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ರೈಟ್ ಡೌನ್ ಸೊಲ್ಯೂಷನ್. ಏನು ಮಾಡಬೇಕು ನಾವು? ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಸಮ್ ಈಕ್ವಲ್ ಟು 5. ಈಗ ವೆನ್ 2 ಡೈಸ್ ಆರ್ ರೋಲ್ಡ್ ಒನ್ಸ್, ಮುಂದೆ ಸಲ 2 ದಾಳಗಳನ್ನು ಎಸೆದಾಗ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ? ಒಂದು ದಾಳದಲ್ಲಿ 6 ಇರುತ್ತೆ, ಮತ್ತೊಂದು ದಾಳದಲ್ಲಿ 6 ಇರುತ್ತೆ. 6 × 6 36 ಚಾನ್ಸಸ್ ಬರುತ್ತೆ. ಯಾವ್ಯಾವುದವೋ ನಮಗೆ ಗೊತ್ತಿದೆ, ಹಿಂದಿನ ಪ್ರಾಬ್ಲಮ್ಸ್ ಅಲ್ಲಿ ನೋಡಿದೀವಿ. ದಿಸ್ ಈಸ್ ವಾಟ್ 1 1 1 2 1 3 1 4 1 5 1 6. ಇದು ಒಂದು ಸಲ. ನೆಕ್ಸ್ಟ್ ನೋಡಿ 2 1 2 2 2 3 ಗೊತ್ತಿದೆ ನಮಗೆ. ಹಾಗೇನೆ 6 ಸಂದರ್ಭಗಳಲ್ಲಿ ನೋಡಿ ಒಟ್ಟಾರೆಯಾಗಿ ಇವೆಲ್ಲ ಟೋಟಲ್ ಮಾಡಿದ ಎಷ್ಟಿದೆ? 36 ಈವೆಂಟ್ಸ್ ಇದಾವೆ. ಟೋಟಲ್ ಔಟ್ಕಮ್ಸ್ ಎಷ್ಟು? 36. ನೌ ಲೆಟ್ ದ ಈವೆಂಟ್ ಆಫ್ ಗೆಟಿಂಗ್ ದ ಸಮ್ ಈಕ್ವಲ್ ಟು 5. 2 ಸಂಖ್ಯೆಗಳನ್ನು ಕೂಡಿದಾಗ ಅವು 5 ಬರತಕ್ಕಂಥ ಸಾಧ್ಯತೆಯನ್ನು ಪ್ರಾಬಬಿಲಿಟಿ E5 ಅಂತ ಬರಿತೀನಿ. E ಅಂದರೆ ಈಕ್ವಲ್ ಟು 5 ಅಂತ. ಫೇವರೇಬಲ್ ಔಟ್ಕಮ್ಸ್ ಯಾವ್ಯಾವ್ದು ಬರುತ್ತೆ ನೋಡಿ. ಇಲ್ಲಿ ಸ್ಯಾಂಪಲ್ ಸ್ಪೇಸ್ ನೋಡೋಣ. 1 ಮತ್ತು 1 ಕೂಡಿದ್ರೆ 2 ಬರುತ್ತೆ. ಹಾಗೆಯೇ 1 ಮತ್ತು 2 ಕೂಡಿದ್ರೆ 3 ಬರುತ್ತೆ. 1 + 3 ಕೂಡಿದ್ರೆ 4 ಬರುತ್ತೆ. ನೋಡಿ ಇಲ್ಲಿ 1 + 4 ಕೂಡಿದ್ರೆ 5 ಬರುತ್ತೆ. ನಮ್ಗೆ ಬೇಕಿರೋದು 5. ಹಾಗೆಯೇ ಮುಂದೆ 1 5 ಕೂಡಿದ್ರೆ 6 ಆಗುತ್ತೆ. 1 6 ಕೂಡಿದ್ರೆ 7 ಆಗ್ಬಿಡುತ್ತೆ. ಸೊ ಈಗ 1 4 ಥರ ನೋಡಿ, ಇಲ್ಲೊಂದಿದೆ 2 + 3 5 ಆಗುತ್ತೆ. ನೆಕ್ಸ್ಟ್ 3 + 2 5 ಆಗುತ್ತೆ. ನೆಕ್ಸ್ಟ್ 4 + 1 5 ಆಗುತ್ತೆ. ಇನ್ಯಾವುದು ಕೂಡಿದ್ರೂ ಕೂಡ 5 ಆಗಲ್ಲ. ಹಾಗಾದ್ರೆ ಎಷ್ಟಿದೆ ಇಲ್ಲಿ? 4 ಔಟ್ಕಮ್ಸ್ ಇವೆ. ನಾವು ಬರೀರಿ probability of getting a sum equal to 5. That is probability E5 is equal to, please write down this formula. Substitute ಮಾಡೋಣ. ಎಷ್ಟು ಚಾನ್ಸಸ್ ಇತ್ತು? 4 ಡಿವೈಡೆಡ್ ಬೈ ಟೋಟಲ್ ಚಾನ್ಸಸ್ ಎಷ್ಟು ನೋಡಿ, ಇಲ್ಲಿ ನೋಡ್ತಾ ಇದೀವಿ 36. ಸೊ 4/36 ಅಥವಾ 4 ಮತ್ತು 36 ಕ್ಯಾನ್ಸಲ್ ಆಗುತ್ತೆ. ಯಾವುದರಿಂದ ಅಂದರೆ 4 ಇಂದಾನೆ. 4 1s ಮತ್ತೆ 4 9s 36. 4 1 4 4 9 36. 1/9 ಅಂದ್ರೂ ಒಂದೇ, 4/36 ಅಂದ್ರೂ ಒಂದೇ. ಸೊ ದಿಸ್ ಇಸ್ ದ ಆನ್ಸರ್. Got it? Yes. Next problem number 16. 2 unbiased dice are rolled once. 2 ದಾಳಗಳನ್ನು ಅನ್ಬಯಾಸ್ಡ್ ಡೈಸ್ ಅಂತಂದ್ರೆ ಯಾವುದೇ ರೀತಿ ತಿರುಚದೇ ಇರತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿ 6 ಮುಖಗಳು 6 ನಂಬರ್ ಇರತಕ್ಕಂಥದ್ದು, ಅದನ್ನು ಅನ್ಬಯಾಸ್ಡ್ ಅಂತ ಕರಿತೀವಿ. 1 ರಿಂದ 6 ಪರ್ಫೆಕ್ಟ್ ಆಗಿರಬೇಕು. ಸೊ ಆ ಥರ 2 ದಾಳಗಳನ್ನು ಒಂದೇ ಸಲ ಎಸೆದಾಗ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ನೋಡಿ. 3 ಪ್ರಶ್ನೆ ಕೇಳ್ತಾ ಇದ್ದಾನೆ. ಮೊದಲನೇ ಪ್ರಶ್ನೆ ಡಬ್ಲೆಟ್. ಏನು ಡಬ್ಲೆಟ್ ಅಂದರೆ 2 ದಾಳಗಳಲ್ಲಿ ಸೇಮ್ ಫೇಸ್ ಸೇಮ್ ನಂಬರ್ಸ್ ಬರೋದು. ಎರಡನೇ ಪ್ರಶ್ನೆ ಎ ಸಮ್ ಈಕ್ವಲ್ ಟು 7. ಆ 2 ಸಂಖ್ಯೆಗಳನ್ನು ಕೂಡಿದ್ರೆ 7 ಬರಬೇಕು. ಮೂರನೇದು ಎ ಸಮ್ ಲೆಸ್ ದ್ಯಾನ್ 10. 2 ಟೋಟಲ್ ಮಾಡಿದಾಗ 10ಕ್ಕಿಂತ ಕಡಿಮೆ ಬರತಕ್ಕಂಥ ಸಂಖ್ಯೆಗಳ ಪ್ರಾಬಬಿಲಿಟಿ ಎಷ್ಟು? ರೈಟ್ ಡೌನ್ ದ ಫಸ್ಟ್ ಕ್ವಶನ್. ಸೊಲ್ಯೂಷನ್. When 2 unbiased dice are rolled once, ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ ನಮಗೆ ಗೊತ್ತಿರೋದು. ಈಗ ತಾನೇ ನೋಡಿದ್ವಿ ನಾವು, ನೆನಪಿದೆಯಾ? ದಿಸ್ ಈಸ್ ವಾಟ್ ದ ಸ್ಯಾಂಪಲ್ ಸ್ಪೇಸ್ ವಿ ವಿಲ್ ಗೋಯಿಂಗ್ ಟು ಗೆಟ್. ಎಸ್. ಈಗ ಈ ಟೋಟಲ್ ಔಟ್ಕಮ್ಸ್ ಎಷ್ಟಿವೆ? ಎಲ್ಲ 36 ಇದೆ. ಫಸ್ಟ್ ಪ್ರಶ್ನೆ ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಡಬ್ಲೆಟ್ ಅಂದರೆ ಬೋತ್ ಶೋ ಸೇಮ್ ನಂಬರ್. ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿ 1 1 then 2 2 3 3 4 4 5 5 and 6 and 6. ಇವನ್ನ ನಾವು ಡಬ್ಲೆಟ್ಸ್ ಅಂತ ಕರಿತೀವಿ. ಎಷ್ಟಿದಾವೆ? 6 ಇವೆ. 6 ಬರುತ್ತೆ. ಸಿ ಲೆಟ್ ದ ಈವೆಂಟ್ ಆಫ್ ಗೆಟಿಂಗ್ ಎ ಡಬ್ಲೆಟ್ ಪ್ರಾಬಬಿಲಿಟಿ ಡಿ ಅಂತ ಕರಿತೀನಿ ನಾನು. ಸೊ ಫೇವರೇಬಲ್ ಔಟ್ಕಮ್ಸು ಈಗ ತಾನೇ ಹೇಳಿದೆ ನೋಡಿ, ಇವೆಲ್ಲ ಕೂಡ ಎಷ್ಟಿದೆ? 6 ಇವೆ. ದೆನ್
ನಮಗೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಡಬ್ಲೆಟ್ ದಟ್ ಈಸ್ ಪ್ರಾಬಬಿಲಿಟಿ ಡಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್. ಸಬ್ಸ್ಟಿಟ್ಯೂಟ್ ಮಾಡುವ. ಡಿಗೆ ಫೇವರಬಲ್ ಆಗಿರೋದೆಷ್ಟು 6. ಬರೀ 6 ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ ಎಷ್ಟು 36. ಅಗೈನ್ 6 1s 6 6 ಆರ್ 1 ಆರ್ 36 1/6 ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ. ಈಗ ಅದರಲ್ಲಿ ಎರಡನೇ ಪ್ರಶ್ನೆ, ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಸಮ್ ಈಕ್ವಲ್ ಟು 7. ಎರಡು ಸಂಖ್ಯೆಗಳನ್ನು ಕೊಡಿದಾಗ 7 ಬರತಕ್ಕಂಥ ಚಾನ್ಸಸ್ ಎಷ್ಟು? ಮೊದಲನೇದು, ಲೆಟ್ ದ ಈವೆಂಟ್ ಆಫ್ ಗೆಟಿಂಗ್ ದ ಸಮ್ ಈಕ್ವಲ್ ಟು 7 ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ E7. ಇ ಅಂದ್ರೆ ಈಕ್ವಲ್ ಟು 7 ಅಂತ. ಟೋಟಲ್ ಫೇವರೇಬಲ್ ಔಟ್ಕಮ್ಸ್ ನೋಡ್ರಿ, 1 6 7 ಆಗುತ್ತೆ, 2 5 7 ಆಗುತ್ತೆ, 3 4 7, 4 3 7, 5 2 6 1 7 ಆಗುತ್ತೆ. ಅಲ್ಲಿಗೆ ಟೋಟಲ್ 6 ಔಟ್ಕಮ್ಸ್ ಬರುತ್ತೆ. ದೆನ್ ರೈಟ್ ಡೌನ್ ದ ಫಾರ್ಮುಲಾ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸಮ್ ಈಕ್ವಲ್ ಟು 7 ದಟ್ ಈಸ್ ಪ್ರಾಬಬಿಲಿಟಿ E7 ಇಸ್ ಈಕ್ವಲ್ ಟು, ದಿಸ್ ಈಸ್ ದ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟು ಬರ್ತಿವೆ? 6 ಬರ್ತಿವೆ ಫೇವರೇಬಲ್. ಡಿವೈಡೆಡ್ ಬೈ ಟೋಟಲ್ ಎಷ್ಟು 36. ಅಗೈನ್ 6/36 ಆರ್ ಓವರ್ ಆರ್ 1/6. 1/6 ಆಗಿ ಬಂತು. 6 1s 6 6 6s ಆರ್ 36. ಆರ್ 1 6 ಆರ್ 6 36. ಅಗೈನ್ ಇದಕ್ಕೂ ಆನ್ಸರ್ 1/6 ಬಂತು. ಮೂರನೇ ಪ್ರಶ್ನೆ, ಉಪ ಪ್ರಶ್ನೆ, ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಸಮ್ ಲೆಸ್ ದ್ಯಾನ್ 10. ಎರಡನ್ನೂ ಕೂಡಿದ್ರೆ 10ಕ್ಕಿಂತ ಕಡಿಮೆ ಬರ್ತಕ್ಕಂಥ ಎಷ್ಟು ಅಂತ ಕೇಳ್ತಿದ್ದಾರೆ. ಎಸ್, ದಿಸ್ ಈಸ್ ದ ಸ್ಯಾಂಪಲ್ ಸ್ಪೇಸ್. 2 ದಾಳವನ್ನು ಎಸೆದಾಗ ಇದರಲ್ಲೇ ನೋಡ್ರಿ 1 + 1 2 ಆಗುತ್ತೆ, 1 + 2 3 ಆಗುತ್ತೆ, 1 + 3 4. ಈ ತರನೇ ನೋಡ್ತಾ ಬರ್ತೀವಿ. 10ಕ್ಕಿಂತ ಕಡಿಮೆ ಇರೋ ಸಂಖ್ಯೆಗಳು ಎಷ್ಟಿದೆ ನಾವು ಕೆಳಗಡೆಯಿಂದ ನೋಡೋಣ. ರಿವರ್ಸ್ ವರ್ಕಲ್ಲಿ 6 + 6 12 ಆಗುತ್ತೆ, ಬರಲ್ಲ ಇದು. 6 + 5 11, 6 4 10. ಸೊ ಅಲ್ಲಿಗೆ ಇವು 3 ಬರೋದಿಲ್ಲ. ಹಾಗೇನೆ ಇಲ್ಲಿ 5 6 11, ಅಗೇನ್ 5 5 10. ನೆಕ್ಸ್ಟ್ ಇಲ್ಲೊಂದಿದೆ 6 4 10 ಬಂತು. ಈ 3 + 2 5 + 1 6 ಬಿಟ್ರೆ ಉಳಿದಿರತಕ್ಕಂಥ 30 ಈವೆಂಟ್ಸ್ ಇವೆಲ್ಲವನ್ನು ಕೂಡ ನಾವು ಕುಡಿದ್ರೆ ಎಷ್ಟು ಬರುತ್ತೆ? ಲೆಸ್ ದ್ಯಾನ್ 10 ಬರುತ್ತೆ. ನೋಡ್ರಿ ಇಲ್ಲಿ ದೊಡ್ಡ ಸಂಖ್ಯೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ 4 5 9 4 6 ಬರೋದಿಲ್ಲ. ದೆನ್ ಇಲ್ಲಿ 5 4 9 ಲಾಸ್ಟ್, ಇವೆರಡು ಬರೋದಿಲ್ಲ. ದೆನ್ ಇಲ್ಲಿ 6 + 3 9 ಇಷ್ಟು ಮಾತ್ರ, ಇವ್ಯಾವುದು ಬರೋದಿಲ್ಲ. ನೋಡಿ ಗೊತ್ತಾಗ್ತಿದೆಯಲ್ವಾ? ನಾ ಯೆಲ್ಲೋ ಕಲರ್ ಶೇಡಲ್ಲಿ ಮಾಡಿರ್ತಕ್ಕಂಥ 3 + 3 6 ಬರೋದಿಲ್ಲ. ಟೋಟಲ್ 36ರಲ್ಲಿ ಅಲ್ಲಿಗೆ ಎಷ್ಟು ಬರುತ್ತೆ? 30 ಬರುತ್ತೆ. ಎಸ್, ಬನ್ನಿ ಆನ್ಸರ್ ಮಾಡೋಣ. ದ ಫೇವರೇಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 30. ಈಗ ತಾನೇ ಹೇಳಿದ್ನಲ್ಲ ಯಾವ್ಯಾವ್ದವೋ ನೋಡಿ, ಇವೆಲ್ಲ ಬರುತ್ತೆ. ಇವೆಲ್ಲ ಕೂಡ ಕೂಡ್ತಾ ಹೋದ್ರೆ 10ಕ್ಕಿಂತ ಕಡಿಮೆ ಬರುತ್ತೆ. ನಾವು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಸಮ್ ಲೆಸ್ ದ್ಯಾನ್ 10 ದಟ್ ಈಸ್ ಪ್ರಾಬಬಿಲಿಟಿ LT. ಏನು LT ಅಂದ್ರೆ ಲೆಸ್ ದ್ಯಾನ್ 10 ಅಂತ. ಸೊ ದಿಸ್ ಈಸ್ ದ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟು ಬಂತು? 10ಕ್ಕಿಂತ ಕಡಿಮೆ ಇರೋವು 30 ಡಿವೈಡೆಡ್ ಬೈ ಟೋಟಲ್ ಈವೆಂಟ್ಸ್ ಎಷ್ಟು 36. 30/36 ಬರುತ್ತೆ. ಅಥವಾ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ 5/6 ಬರುತ್ತೆ. ಹೌ ವಿ ಕ್ಯಾನ್ ಕ್ಯಾನ್ಸಲ್ ದಿಸ್ 30 and 36 ಫ್ರಮ್ 6. 5 30, 6 36 ಬಂತು. 6 5s 30, 6 6 are 36. ಸೊ ಅಲ್ಲಿಗೆ 5/6 ಅಂದ್ರೂ ಒಂದೇ, 30/36 ಅಂದ್ರೂ ಒಂದೇ. ದ ಆನ್ಸರ್ ಈಸ್ 5/6. ಯಾವ್ದಿದು? ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಸಮ್ ಲೆಸ್ ದ್ಯಾನ್ 10. ಯಾವಾಗ? ವೆನ್ 2 dice ಆರ್ ರೋಲ್ಡ್ ಒನ್ಸ್. ಒಂದೇ ಸಲ 2 ದಾಳವನ್ನ ಎಸೆದಾಗ. ನೋಡ್ತಾ ಇದ್ದೀರಾ ಇಲ್ಲಿ 2 ದಾಳಗಳನ್ನ ನಾವು ಎಸಿತಾ ಹೋದ್ರೆ ಯಾವ್ಯಾವ ನಂಬರ್ಸ್ ಬೀಳಬಹುದು ಅಂತ. ಅಟ್ ಎ ಟೈಮ್ 2 ದಾಳಗಳನ್ನ ಎಸೆದಾಗ. ಅರ್ಥ ಆಗ್ತಿದ್ಯಾ? ಎಸ್. ಮುಂದಿನ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ನಂಬರ್ 17. 2 unbiased dice are rolled once. ಸೇಮ್ 2 ದಾಳವನ್ನು ಒಂದೇ ಸಲ ಎಸೆದಾಗ. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಡಿಫರೆನ್ಸ್ ಈಕ್ವಲ್ ಟು 2? ಈಗ ಏನ್ ಮಾಡ್ತಿದೀವಿ? ಡಿಫರೆನ್ಸ್. 2 ಸಂಖ್ಯೆಗಳ ಮಧ್ಯೆ ವ್ಯತ್ಯಾಸ 2 ಬರ್ತಕ್ಕಂಥ ಚಾನ್ಸಸ್ ಎಷ್ಟು? ಯಾವಾಗ? ವೆನ್ 2 unbiased dice are rolled once. ಒಂದೇ ಸಲ 2 ದಾಳಗಳನ್ನು ಎಸೆದಾಗ. ಬರೀರಿ ಆನ್ಸರ್ನ ಸೊಲ್ಯೂಷನ್. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಡಿಫರೆನ್ಸ್ ಈಕ್ವಲ್ ಟು 2 ಕ್ಯಾಲ್ಕುಲೇಟ್ ಮಾಡಬೇಕು.
ವೆನ್ 2 unbiased dice are rolled once, ಸ್ಯಾಂಪಲ್ ಸ್ಪೇಸ್ ಅಥವಾ ಪಾಸಿಬಲ್ ಔಟ್ಕಮ್ಸ್ ಆರ್, ಅದನ್ನು ನಾವು ಎಸ್ ಅಂತ ಕರಿತೀವಿ. ಸ್ಯಾಂಪಲ್ ಸ್ಪೇಸ್ನ ಗೊತ್ತಿದೆ ನಮಗೆ, ಸೇಮ್ ಈಗ ತಾನೇ ಬರೆದಿದ್ದು. ಎಸ್, ಅಗೇನ್ ಐ ಆಮ್ ರೈಟಿಂಗ್. ಗೊತ್ತಾಗ್ತಿದ್ಯಾ? ಇವು ನೋಡಿ, ಇವು 1 and 3. ಈ 1 and 3 ಮೈನಸ್ ಮಾಡಿದ್ರೆ -2 ಬರುತ್ತೆ. 1ನಲ್ಲಿ 3ನ ಮೈನಸ್ ಮಾಡಿದ್ರೆ. ಹಾಗೆ 2ಅಲ್ಲಿ 4ಅನ್ನು ಕಳೆದ್ರೆ -2 ಬರುತ್ತೆ. 3ಅಲ್ಲಿ 5ನ ಕಳೆದ್ರೆ -2 ಬರುತ್ತೆ. 4ಅಲ್ಲಿ 6 ಕಳೆದ್ರೆ ಮೈನಸ್ ಬರುತ್ತೆ. ಸೊ ಡಿಫ್ರೆನ್ಸ್ 2 ಅಂತ ಕೇಳಿದ್ರೆ ಮೈನಸ್ ಪ್ಲಸ್ ಅಂತ ಕೇಳಿಲ್ಲ. ಹಾಗೆ ಇಲ್ಲಿ 3ಅಲ್ಲಿ 1ಅನ್ನು ಕಳೆದ್ರೆ 2 ಬರುತ್ತೆ. 4ಅಲ್ಲಿ 2 ಕಳೆದ್ರೆ 2 ಬರುತ್ತೆ. 5ಅಲ್ಲಿ 3 ಕಳೆದ್ರೆ 2 ಬರುತ್ತೆ. 6 - 4 = 2. ಡಿಫ್ರೆನ್ಸು 2 ಬರ್ತಕ್ಕಂಥ ಚಾನ್ಸಸ್ ಎಷ್ಟಿವೆ? ಇಲ್ಲಿ 4 ಇದೆ, ಇಲ್ಲಿ 4, 8 ಬರುತ್ತೆ. ನೋಡ್ತಾ ಇದ್ದೀರಲ್ಲ, 2 ದಾಳಗಳನ್ನ ಒಂದೇ ಸಲ ನಾವು ಎಸೆದಾಗ ಯಾವ ಸಂಖ್ಯೆಗಳು ಬೀಳಬಹುದು? ಸ್ಯಾಂಪಲ್ ಸ್ಪೇಸ್ ನೋಡಿದ್ವಿ ನಾವು ಇಷ್ಟೊತ್ತು. ಎಸ್, ಇವೆಷ್ಟಿವೆ ಟೋಟಲ್ ಔಟ್ಕಮ್ಸು? ಆಸ್ ಯೂಶುವಲ್ 36 ಔಟ್ಕಮ್ಸ್ ಬರುತ್ತೆ. ಈಗ ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ದ ಡಿಫರೆನ್ಸ್ ಈಕ್ವಲ್ ಟು 2, ದಟ್ ಈಸ್ ಪ್ರಾಬಬಿಲಿಟಿ D2 ಅಂತ ಕರಿತೀನಿ ನಾನು. ಡಿ ಮೀನ್ಸ್ ಡಿಫರೆನ್ಸ್ ಈಕ್ವಲ್ ಟು 2 ಅಂತ. ಟೋಟಲ್ ಫೇವರೇಬಲ್ ಔಟ್ಕಮ್ಸ್ ಎಷ್ಟು ಹೇಳಿದೆ ನೋಡಿ, ಇಲ್ಲಿ 4 ಮತ್ತು ಇವು 4, ಇವನ್ನೆಲ್ಲ ಇಲ್ಲಿ ಬರೆದಿದ್ದೀನಿ. ಟೋಟಲ್ ಎಷ್ಟಿದೆ? 8 ಔಟ್ಕಮ್ಸ್ ಇದೆ. ಸೊ ಒಟ್ಟಾರೆ ಟೋಟಲ್ ಔಟ್ಕಮ್ಸ್ ಎಷ್ಟು? 2 ಡೈಸ್ ಎಸೆದಾಗ 36, ಅದರಲ್ಲಿ 8 ಬರುತ್ತೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಡಿಫರೆನ್ಸ್ ಈಕ್ವಲ್ ಟು 2 ಇಸ್ ಈಕ್ವಲ್ ಟು, ಬರೀರಿ ಫಾರ್ಮುಲಾ, PD2 ಇಸ್ ಈಕ್ವಲ್ ಟು, ಇಲ್ಲಿ ಎಷ್ಟು ಬಂತು? 8 ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ ಎಷ್ಟು? 36. ಸೊ ಇದನ್ನು ನಾವು ನಮ್ಮ ಸಂಖ್ಯೆಯಿಂದ ಡಿವೈಡ್ ಮಾಡಬಹುದು. ಸೊ ಆನ್ಸರ್ ಏನು ಬರುತ್ತೆ? ಇಟ್ ಈಸ್ 2/9. 4 ಇಂದ 4 2s are 8, 4 9s are 36, 4 2 8, 4 9 36. ಸೊ ದ ಆನ್ಸರ್ ಈಸ್ 2/9 ಅಥವಾ 8/36 ಅಂತ ಹೇಳಬಹುದು. ಬನ್ನಿ ಈಗ ಸಿಂಪಲ್ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಅಬೌಟ್ ಪ್ಲೇಯಿಂಗ್ ಕಾರ್ಡ್ಸ್. ಇಸ್ಪೀಟ್ ಎಲೆಗಳನ್ನು ನಾವು ಪ್ರಾಬಬಿಲಿಟಿ ಪ್ರಾಬ್ಲಮ್ಸ್ಗೆ ಬಳಸಿದಾಗ ಹೇಗಿರುತ್ತೆ ನೋಡೋಣ. ಲೆಟ್ ಅಸ್ ಲುಕ್ ಇನ್ ಟು ದ ಪ್ರಾಬ್ಲಮ್ ನಂಬರ್ 18. From a well-shuffled pack of 52 cards, one card is drawn at random. ಒಂದು ಪ್ಲೇಯಿಂಗ್ ಕಾರ್ಡ್ ಸೆಟ್ ಇರುತ್ತಲ್ಲ, ಡೆಕ್ ಅಂತ ಕರಿತೀವಿ, ಪ್ಯಾಕ್ ಅಂತ ಕರಿತೀವಿ. 52 ಇರುತ್ತೆ, ಅದರಲ್ಲಿ ಒಂದು ಕಾರ್ಡನ್ನು ತೆಗಿತೀವಿ. ಆಗ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್. ಸೊ ಆ ಕಾರ್ಡು ಎ ಕ್ವೀನ್, ಫಸ್ಟ್ ಕ್ವಶನ್, ಎ ರೆಡ್ ಕಿಂಗ್, ದೆನ್ ಎ ಡೈಮಂಡ್ ಅಂಡ್ ಕೊನೆಯಲ್ಲಿ ಈ ಹಾರ್ಟ್ ಬರ್ತಕ್ಕಂಥ ಚಾನ್ಸಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಬರೀರಿ ಆನ್ಸರ್ನ. ಮೊದಲನೇದು ಸೊಲ್ಯೂಷನ್. ಟೋಟಲಿ ದೇರ್ ಆರ್ 52 ಕಾರ್ಡ್ಸ್. ಅವರು ಹೇಳ್ಬಿಟ್ಟಿದ್ದಾರೆ, ನಮಗೂ ಗೊತ್ತಿರಬೇಕು 52 ಕಾರ್ಡ್ ಇರುತ್ತೆ. ಇನ್ನು ಡೆಕ್ ಅಥವಾ ಗ್ರೂಪ್ ಅಥವಾ ಪ್ಯಾಕ್ ಆಫ್ ಕಾರ್ಡ್ಸ್ ಅಲ್ವಾ? ನೋಡಿ, ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ 4 ಸಿಂಬಲ್ಸ್, ಒಂದೊಂದು ಸಿಂಬಲ್ ಅಲ್ಲಿ 13 ಕಾರ್ಡ್ಸ್ ಇರುತ್ತದೆ. ಒಂದು ಕ್ಲಬ್, ಇನ್ನೊಂದು ಹಾರ್ಟ್, ಇನ್ನೊಂದು ಡೈಮಂಡ್, ಇನ್ನೊಂದು ಸ್ಪೇಡ್. 13 × 4 52 ಕಾರ್ಡ್ ಆಗುತ್ತೆ. ನೋಡಿ, 52 ಕಾರ್ಡ್ ಯಾವ್ಯಾವುದು ಇಲ್ಲೊಂದ್ಸಲ ತೋರಿಸ್ತಾ ಇದ್ದೀನಿ ನಾನು. ಮೊದಲನೇ ಕಾರ್ಡ್ಸು 13 ಇದೆ, ಕ್ಲಬ್ಸ್ ಅಂತಿದಾವೆ. ನೋಡಿ, ಎ ಶುರುವಾಗುತ್ತೆ, ಎ ಇಂದ 2 3 4 5 6 7 8 9 10 ಇರುತ್ತೆ. ಆಮೇಲೆ ಜೆ, ಕ್ಯೂ, ಕೆ ಅಂತ ಇರುತ್ತೆ. ಜಾಕ್, ಕ್ವೀನ್ ಅಂಡ್ ಕಿಂಗ್ ಅಂತ. ಎ ಫಾರ್ ಏಸ್ ಅಂತ. ನೋಡಿ, ಇಲ್ಲಿ ಕೂಡ ಅಷ್ಟೇ, ಇವೆಲ್ಲ ಸ್ಪೇಡ್. ಈ ಸಿಂಬಲ್ನ ಸ್ಪೇಡ್ ಅಂತ ಕರಿತೀವಿ, ಇದು ಹಾರ್ಟ್ ಅಂತ ಕರಿತೀವಿ, ಇಲ್ಲಿ ಡೈಮಂಡ್ ಅಂತ ಇರ್ತೀವಿ. ಇವೆಲ್ಲವನ್ನ ಸೇರಿಸಿ ನಾವು 52 ಕಾರ್ಡ್ ಇರುತ್ತೆ ಡೆಕ್ ಆಫ್ ಕಾರ್ಡ್ಸ್ ಅಲ್ಲಿ. ನೆನಪಿರ್ಲಿ. ಲುಕ್ ಹಿಯರ್, ಇದೊಂದು ರೀತಿಯ ವೆರೈಟಿ ಕಾರ್ಡ್ಸ್ ಅನ್ನು ನಾನು ತೋರಿಸ್ತಾ ಇದ್ದೀನಿ. ಸ್ಪೇಡ್ಸ್ ನೋಡಿ, 2 ರಿಂದ ಎ ವರೆಗೂ ಇರುತ್ತೆ. 2 3 4 5 6 7 8 9 10. ದೆನ್ ಜೆ, ಕ್ಯೂ, ಕೆ ಅಂಡ್ ಎ. ಹಾಗೇನೆ ಹಾರ್ಟ್ಸ್ ಅಲ್ಲಿ ನೋಡಿ ರೆಡ್ ಕಲರ್ ಅಲ್ಲಿ ಇರುತ್ತೆ. ಡೈಮಂಡ್ಸ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಸೇಮ್ ಕಾರ್ಡ್ಸ್. ಕ್ಲಬ್ಸ್ ಅಲ್ಲೂ ಕೂಡ ಸೇಮ್ ಕಾರ್ಡ್ಸ್ ಇರುತ್ತೆ, ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಈಗ ಆನ್ಸರ್ ಮಾಡೋಣ. ಮೊದಲನೇ ಪ್ರಶ್ನೆ, ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಕ್ವೀನ್. ಫಸ್ಟ್ ಕ್ವಶನ್, ಕ್ವೀನ್ ಬರ್ತಕ್ಕಂಥ ಚಾನ್ಸಸ್ ಎಷ್ಟು ಅಂತ ಹೇಳ್ತಾರೆ. ನೋಡ್ತಿದ್ದೀರಾ ಕಾರ್ಡ್ಸ್ ಅನ್ನ? ನೋಡಿ, ಇಲ್ಲಿ 4 ಸಿಂಬಲ್ಗೆ 4 ಕ್ವೀನ್ಗಳಿರ್ತವೆ. ಸೊ ಟೋಟಲ್ 4 ಇರುತ್ತೆ. ಟೋಟಲ್ 52 ಕಾರ್ಡ್ಸ್ ಇರುತ್ತೆ. ಅದರಲ್ಲಿ ಕ್ವೀನ್ಗಳು ಎಷ್ಟಿರ್ತವೆ? 4 ಇರ್ತವೆ. 4/52 ಇಸ್ ದ ಆನ್ಸರ್. ನಾವು ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಎ ಕ್ವೀನ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಕ್ಯೂ ಅಂತ ಕರಿತೀನಿ ನಾನು. ದ ಫೇವರೇಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 4. ಗೊತ್ತಾಯ್ತಲ್ವಾ? ನೋಡಿ, ಎಷ್ಟಿದೆ ಕ್ವೀನ್ಗಳು? 4 ಇದಾವೆ. ದೆನ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಕ್ವೀನ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಬರೀಬೇಕು,
ಪ್ರಾಬಬಿಲಿಟಿ ಕ್ಯೂ ಈಸ್ ಈಕ್ವಲ್ ಟು, ಸೊ ಫಾರ್ಮುಲಾ ಬರೆದ್ವಿ, ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟಿದೆ ಕ್ವೀನ್ಗಳು? 4. ಟೋಟಲ್ ಕಾರ್ಡ್ಸ್ ಎಷ್ಟಿದೆ? 52. ಸೊ ಆನ್ಸರ್ ಈಸ್ ಈಕ್ವಲ್ ಟು 4/52 ಅಥವಾ 4 1s 4 13s. 4 1 13, 4 52. 1/13 ಇಸ್ ದ ಆನ್ಸರ್. ಯಾವುದಕ್ಕೆ? ಕ್ವೀನ್ ಬರ್ತಕ್ಕಂಥ ಸಂಭವನೀಯತೆ ಪ್ರಾಬಬಿಲಿಟಿ ಎಷ್ಟು 52 ಕಾರ್ಡಲ್ಲಿ ಅಂತ ಹೇಳೋದಕ್ಕೆ. ದಿಸ್ ಇಸ್ ಫಸ್ಟ್ ಕ್ವಶನ್ ಅಂಡ್ ದಿಸ್ ಇಸ್ ಆನ್ಸರ್. ಆಯ್ತಾ? ಬನ್ನಿ ಎರಡನೇ ಕ್ವಶನ್ಗೆ ಆನ್ಸರ್ ಮಾಡೋಣ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ರೆಡ್ ಕಿಂಗ್, ಕೆಂಪು ಕಲರ್ ಕಿಂಗ್ ಬರ್ತಕ್ಕಂಥ ಚಾನ್ಸಸ್ ಎಷ್ಟು ಅಂತ ಕೇಳ್ತಾರೆ. ಒಂದ್ಸಲ ಕಾರ್ಡ್ಸ್ ಅನ್ನ ನೋಡ್ತಿದ್ದೀರಲ್ಲ, 4 ಸಿಂಬಲ್ಸ್ ಅಲ್ಲಿ 4 ಕಿಂಗ್ಗಳಿರ್ತವೆ. ನಾವು ಪ್ಲೇಯಿಂಗ್ ಕಾರ್ಡ್ಸ್ ಅನ್ನು ಗಮನಿಸಿದೀವಿ. ದೇರ್ ಆರ್ 26 ಬ್ಲಾಕ್ ಕಾರ್ಡ್ಸ್ ಅಂಡ್ 26 ರೆಡ್ ಕಾರ್ಡ್ಸ್. ಹಾಗೇನೆ 2 ಸಿಂಬಲ್ಗಳಲ್ಲಿ ಬ್ಲಾಕ್ ಇರ್ತದೆ ಮತ್ತು 2 ಸಿಂಬಲ್ಗಳು ರೆಡ್ ಇರ್ತವೆ. ಅದರಲ್ಲಿ ಕಿಂಗ್ಗಳು ಕೂಡ 2 ರೆಡ್ ಕಿಂಗ್ ಇರ್ತದೆ, ನೆನ್ಪಿಟ್ಕೋಬೇಕು. ನಾವು ಬರೀರಿ, ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಎ ರೆಡ್ ಕಿಂಗ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ RK ಅಂದ್ರೆ ರೆಡ್ ಕಿಂಗ್ ಅಂತ. ದ ಫೇವರಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 2 ರೆಡ್ ಕಿಂಗ್ಸ್ ಇರ್ತದೆ. ನೋಡಿದ್ವಲ್ಲ, ಸಿ ಹಿಯರ್ 2 ರೆಡ್ ಕಿಂಗ್ಗಳಿದ್ದಾವೆ. ನೆಕ್ಸ್ಟ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ರೆಡ್ ಕಿಂಗ್, ದಟ್ ಈಸ್ ಪ್ರಾಬಬಿಲಿಟಿ RK ಇಸ್ ಈಕ್ವಲ್ ಟು, ಫಾರ್ಮುಲಾ ಬರೀರಿ, ಆನ್ಸರ್ ರೆಡ್ ಕಿಂಗ್ಗಳು ಎಷ್ಟು? 2 ಡಿವೈಡೆಡ್ ಬೈ ಟೋಟಲ್ ಕಾರ್ಡ್ಸ್ ಎಷ್ಟು? 52. ಸೊ ಆನ್ಸರ್ ಈಸ್ 2/52 ಅಥವಾ 2 1s 2, 2 26 52. 2 1 2 26, 1/26 ಇಸ್ ದ ಆನ್ಸರ್. ಏನಕ್ಕೆ? ಗೆಟಿಂಗ್ ಎ ರೆಡ್ ಕಿಂಗ್. ಓಕೆ, ಈಗ ಮೂರನೇ ಪ್ರಶ್ನೆ ಆನ್ಸರ್ ಮಾಡೋಣ. ಏನದು? ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಡೈಮಂಡ್. ಡೈಮಂಡ್ ಬರತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲೊಂದ್ಸಲ ನೋಡ್ತಿದ್ದೀರಲ್ಲ, ಡೈಮಂಡ್ ಸೂಟ್ ಅಥವಾ ಡೈಮಂಡ್ ಗ್ರೂಪ್ ಅಲ್ಲಿ ಎಷ್ಟು ಕಾರ್ಡ್ಸ್ ಇದಾವೆ? ಸೊ ಟೋಟಲಿ 13 ಕಾರ್ಡ್ ಇರ್ತವೆ. ಟೋಟಲ್ 13. ಸೊ ಟೋಟಲ್ ಡೆಕ್ ಆಫ್ ಕಾರ್ಡ್ಸ್ ಎಷ್ಟಿರ್ತವೆ? 52. ಟೋಟಲ್ 13 ಕಾರ್ಡ್ಸ್ ರೆಡ್ ಕಾರ್ಡ್ಸ್ ಇರ್ತವೆ. ಟೋಟಲ್ ಕಾರ್ಡ್ಸ್ ಇನ್ ಡೆಕ್ ಎಷ್ಟಿರುತ್ತೆ? 52 ಇರುತ್ತೆ. ದ ಆನ್ಸರ್ ಈಸ್ 13/52 ಇಸ್ ದ ಆನ್ಸರ್. ಬನ್ನಿ ಆನ್ಸರ್ ಮಾಡೋಣ. ಎಸ್, ರೈಟ್ ಡೌನ್. ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಎ ಡೈಮಂಡ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ D. ದ ಫೇವರಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 13. ಹೇಳಿದೆ ನಿಮಗೆ. ನೋಡಿ, ಇಲ್ಲಿ ಎಷ್ಟಿದೆ ಡೈಮಂಡ್ ಕಾರ್ಡ್ಸು? 13 ಇವೆ. ದೆನ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಡೈಮಂಡ್, ದಟ್ ಈಸ್ ಪ್ರಾಬಬಿಲಿಟಿ D ಇಸ್ ಈಕ್ವಲ್ ಟು, ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟಿದೆ ಡೈಮಂಡ್ ಕಾರ್ಡ್ಸು? 13 ಇದೆ. ಮತ್ತೆ ಹೇಳ್ತಿದ್ದೀನಿ ನಾನು, ಲುಕ್ ಹಿಯರ್, 13 ಕಾರ್ಡ್ಸ್ ಇವೆ. ದೆನ್ ಡಿವೈಡೆಡ್ ಬೈ ಟೋಟಲ್ ಕಾರ್ಡ್ಸ್ ಎಷ್ಟು ನೋಡ್ತಾ ಇದ್ದೀರಲ್ಲ, ಟೋಟಲ್ ಕಾರ್ಡ್ಸ್ ಎಷ್ಟಿದೆ? ಎಕ್ಸಾಂಪಲ್ ಸೆಟ್ ಆಫ್ 52 ಪೋಕರ್ ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಕರಿತೀವಿ. ಎಲ್ಲವನ್ನು ಸೇರಿಸಿದ್ರೆ 52 ಕಾರ್ಡ್ ಇರ್ತವೆ. ಸೊ ದ ಆನ್ಸರ್ ಇಸ್ 13/52 ಅಥವಾ 13 1s 13 4s. 13 1 13, 13 4 52. ದ ಆನ್ಸರ್ ಇಸ್ 1/4. ಓಕೆ ಓಕೆ, ಈಗ 4ನೇ ಪ್ರಶ್ನೆ ಆನ್ಸರ್ ಮಾಡೋಣ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಹಾರ್ಟ್ ಬರ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ನಾವು ಕಾರ್ಡ್ಸ್ ನೋಡುವ. ನೋಡಿ, ಇಲ್ಲೊಂದ್ಸಲ ನೋಡ್ತಿದ್ದೀರಲ್ಲ, ಹಾರ್ಟ್ ಸೂಟ್ ಅಂತ ಹೇಳಿದೆ ನಾನು. ಹಾರ್ಟ್ ಗ್ರೂಪ್ ಇಂದು ಎಷ್ಟಿದಾವೆ? ಇವು ಕೂಡ 13 ಇರ್ತವೆ. ಇವು 5 ಮತ್ತೆ ಇವು 5 ಮತ್ತೆ ಇಲ್ಲಿ 3 ಎ ಇರುತ್ತೆ. 2ರಿಂದ 10 ಇರುತ್ತೆ. 9 ಆಯ್ತು. ಇದೊಂದು 10, ಇಲ್ಲೊಂದು 3 ಕಾರ್ಡ್ಸ್ ಇರುತ್ತೆ. ಜಾಕ್, ಕ್ವೀನ್ ಅಂಡ್ ಕಿಂಗ್ ಇರುತ್ತೆ. 13 ಕಾರ್ಡ್ ಇದ್ದಾವೆ. ಬರೀರಿ, ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಎ ಹಾರ್ಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ H ಫಾರ್ ಅ ಹಾರ್ಟ್. ದ ಫೇವರಬಲ್ ಔಟ್ಕಮ್ಸ್ ಈಸ್ ಈಕ್ವಲ್ ಟು 13 ಹಾರ್ಟ್ಸ್. ಕರೆಕ್ಟಾ? ನೋಡಿ, ಇಲ್ಲೊಂದ್ಸಲ ಎಣಿಸ್ಕೊಳ್ಳಿ. ಇನ್ನೊಂದ್ಸಲ ಹಾರ್ಟ್ ಇರತಕ್ಕಂಥ ಸಿಂಬಲ್ ಇರೋ 13 ಕಾರ್ಡ್ಸ್ ಇವೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಹಾರ್ಟ್, ದಟ್ ಈಸ್ ಪ್ರಾಬಬಿಲಿಟಿ H ಇಸ್ ಈಕ್ವಲ್ ಟು, ಫಾರ್ಮುಲಾ ಸೇಮ್ ಬರುತ್ತೆ. ಸೊ ಆನ್ಸರ್ ಎಷ್ಟು? 13 ಡಿವೈಡೆಡ್ ಬೈ ಟೋಟಲ್ ಕಾರ್ಡ್ಸ್ 52. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಗೈನ್ 13 1s 13 4s. 13 1 13 4, 1/4 ಬರುತ್ತೆ ಆನ್ಸರು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ಸಿಂಬಲ್ಲು ಅಂತ ಕೇಳಿದಾಗ 13/52 ಬರುತ್ತೆ. ಅದನ್ನ 1/4 ಅಂತ ಕೂಡ ಕರಿಬಹುದು. ನೋಡ್ತಿದ್ದೀರಲ್ಲ,
ಸೊ ಇದು ಸ್ಪೇಡ್ ಸಿಂಬಲ್ ಇರತಕ್ಕಂಥವು 13. ಹಾಗೆಯೇ ಕ್ಲಬ್ ಸಿಂಬಲ್ ಇರತಕ್ಕಂಥವು 13. ದೆನ್ ಡೈಮಂಡ್ ಸಿಂಬಲ್ ಇರೋವು 13. ಹಾಗೆಯೇ ಹಾರ್ಟ್ ಸಿಂಬಲ್ ಇರೋ 13. ಸೊ ಸಿಂಬಲ್ ಪ್ರಶ್ನೆ ಬಂದಾಗ 13 ಡಿವೈಡೆಡ್ ಬೈ 52ನೇ ಬರುತ್ತೆ ಆನ್ಸರು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಅಲ್ಲಿಗೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಹಾರ್ಟ್ ಎಷ್ಟು 1/4 ಅಥವಾ 13/52. ಎಸ್, ಬನ್ನಿ ಪ್ರಾಬ್ಲಮ್ ನಂಬರ್ 19 ನೋಡೋಣ. ಇದೊಂದು ವಿಶೇಷವಾದಂಥ ಪ್ರಾಬ್ಲಮ್ ಎಕ್ಸಾಮ್ಗೆ ಬರಬಹುದು. ದೇರ್ ಆರ್ 30 ಗರ್ಲ್ಸ್ ಆ್ಯಂಡ್ 25 ಬಾಯ್ಸ್ ಇನ್ ಎ ಕ್ಲಾಸ್. ಒಂದು ತರಗತಿಯಲ್ಲಿ 30 ಗರ್ಲ್ಸು 25 ಬಾಯ್ಸ್ ಇದ್ದಾರೆ. ಎ ಸ್ಟೂಡೆಂಟ್ ಈಸ್ ಚೂಸನ್ ಅಟ್ ರ್ಯಾಂಡಮ್. ಸೊ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ನಾವು ಮೊದಲೇ ಗುರುತಿಸದ ಹಾಗೆ ಆಯ್ಕೆ ಮಾಡಬೇಕಾಗಿ ಬರುತ್ತೆ, ಯಾರಾದರೂ ಒಬ್ಬರನ್ನ. ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಚೂಸನ್ ಸ್ಟೂಡೆಂಟ್ ಈಸ್ ಎ ಗರ್ಲ್ ಅಥವಾ ಎ ಬಾಯ್. ಅದು ಹೆಣ್ಣು ಮಗಳನ್ನ ನಾವು ವಿದ್ಯಾರ್ಥಿನಿಯನ್ನ ಚೂಸ್ ಮಾಡ್ತಕ್ಕಂಥ ಆಯ್ಕೆ ಮಾಡ್ತಕ್ಕಂಥ ಸಂಭವನೀಯತೆ ಎಷ್ಟು, ಹಾಗೆಯೇ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಬರೀರಿ ಸೊಲ್ಯೂಷನ್. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ದಟ್ ಈಸ್ 30 ಗರ್ಲ್ಸ್ ಅಂಡ್ 25 ಬಾಯ್ಸ್ ಇದ್ದಾರೆ. ಎಷ್ಟು ಬರುತ್ತೆ? 55. ಏನಿದು ಸ್ಯಾಂಪಲ್ ಸ್ಪೇಸ್ ಅಥವಾ ಟೋಟಲ್ ಔಟ್ಕಮ್ಸ್ 55 ಬರುತ್ತೆ. ನೆನಪಿರ್ಲಿ. ನೋಡಿ ಪ್ರಶ್ನೆನ ಒಂದು ಪಿಕ್ಚರ್ ಇಂದ ನೋಡೋಣ. ಬಾಯ್ಸ್ ಎಷ್ಟಿರ್ತಾರೆ? 25. ಗರ್ಲ್ಸ್ ಎಷ್ಟಿರ್ತಾರೆ? 30 ಅಂತ ಹೇಳ್ತಾರೆ. ಎರಡನ್ನೂ ಕೂಡಿದ್ರೆ ಎಷ್ಟು ಬರುತ್ತೆ? 55. ಹಾಗಾದ್ರೆ ಬಾಯ್ಸ್ ಅನ್ನ ಚೂಸ್ ಮಾಡತಕ್ಕಂತ ಸಂಭವನೀಯತೆ ಅಥವಾ ಪ್ರಾಬಬಿಲಿಟಿ ಅಂದ್ರೆ 25 ಡಿವೈಡೆಡ್ ಬೈ 55. ಗರ್ಲ್ಸ್ ನ ಚೂಸ್ ಮಾಡತಕ್ಕಂಥ ಸಂಭವನೀಯತೆ ಅಂದ್ರೆ 30/55. ನೆನಪಿರುತ್ತಾ? ಮುಂದೆ ಬರೆಯೋಣ ಬನ್ನಿ. ಸೊ ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಎ ಗರ್ಲ್ ಸ್ಟೂಡೆಂಟ್, ಅದನ್ನ ನಾವು ಈವೆಂಟ್ ಆಫ್ ಚೂಸಿಂಗ್ ಎ ಗರ್ಲ್ ಸ್ಟೂಡೆಂಟ್ ಏನಂತ ಕರಿತೀವಿ? ಪ್ರಾಬಬಿಲಿಟಿ G ಅಂತ ಕರಿತೀವಿ ನಾನು. ನಾವು ದ ಫೇವರೇಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 30 ಗರ್ಲ್ಸ್ ಅಲ್ವಾ? ಪ್ರಾಬ್ಲಮ್ ಅಲ್ಲಿ ಹೇಳಿದ್ರು 30 ಗರ್ಲ್ಸ್ ಇದ್ದಾರೆ. ಟೋಟಲ್ ಎಷ್ಟು? 55. ನಾವು ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಎ ಗರ್ಲ್ ಸ್ಟೂಡೆಂಟ್ ದಟ್ ಈಸ್ ಪ್ರಾಬಬಿಲಿಟಿ G ಫಾರ್ಮುಲಾ ಹಾಕಿ ಆನ್ಸರ್ ಎಷ್ಟು? 30 ಡಿವೈಡೆಡ್ ಬೈ 55 ಅಥವಾ ಏನ್ ಬರುತ್ತೆ? 6 ಡಿವೈಡೆಡ್ ಬೈ 11 ಬರುತ್ತೆ. ಹೇಗೆ ಬಂತು? 5ರಿಂದ ಕ್ಯಾನ್ಸಲ್ ಮಾಡಿದ್ವಿ ನಾವು. 5 6 30, 5 11 55, 5 6 30, 5 11 55, 6/11 is the answer. ಏನು? ಚೂಸಿಂಗ್ ಎ ಗರ್ಲ್ ಸ್ಟೂಡೆಂಟ್. ಈಗ ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಎ ಬಾಯ್ ಸ್ಟೂಡೆಂಟ್ ಮಾಡೋಣ. Let the event of choosing a boy student is equal to probability B for boy. Then the favorable outcomes is equal to 25 boys. ಅಲ್ವಾ? ನೋಡಿ ಇಲ್ಲೊಂದ್ಸಲ ಬಾಯ್ಸ್ ಎಷ್ಟಿದ್ರು? 25 ಇದ್ರು. ಗರ್ಲ್ಸ್ ಎಷ್ಟಿದ್ರು? 30 ಇದ್ರು. ಇಬ್ರು ಟೋಟಲ್ ಮಾಡಿದ್ರೆ ಎಷ್ಟು? 55. ಸೊ ಲೈಕ್ ಬಾಯ್ಸ್ ನ ಚೂಸ್ ಮಾಡತಕ್ಕಂಥ ಪ್ರಾಬಬಿಲಿಟಿ ಎಷ್ಟು? 25 ಡಿವೈಡೆಡ್ ಬೈ 55. ಬನ್ನಿ ಆನ್ಸರ್ ಮಾಡೋಣ. ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಎ ಬಾಯ್ ಸ್ಟೂಡೆಂಟ್, probability B is equal to, please write down this formula. ಏನ್ ಫಾರ್ಮುಲಾ ಮತ್ತೆ ನೆನಪಿಸಿದಿ? ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು B. B ಅಂದ್ರೆ ಏನು? B means choosing a boy. ನೆಕ್ಸ್ಟ್ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್ ಟೋಟಲ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಬಾಯ್ಸ್ ಎಷ್ಟಿದ್ರು? 25 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದ್ರು? 55. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ಆನ್ಸರು? 5 5s are 25, 5 11s are 55, 5 5 25, 5 11 55, 5/11 is the answer. ಅರ್ಥ ಆಯ್ತಾ? So this is what the answer for probability of choosing a boy students out of 55 total students in the classroom. 20ನೇ ಪ್ರಾಬ್ಲಮ್ ನ ನೋಡೋಣ. This is the last problem in this session. A bag contains 10 red balls and 20 blue balls. ಒಂದು ಬ್ಯಾಗ್ ಅಲ್ಲಿ 10 ರೆಡ್ ಬಾಲ್ಸ್ ಇದೆ, 20 ಬ್ಲೂ ಬಾಲ್ಸ್ ಇದಾವೆ. 1 ball is drawn from the bag. ಆ ಬ್ಯಾಗಿಂದ ಒಂದು ಬಾಲ್ ಅನ್ನ ಮೇಲೆ ತೆಗಿಬೇಕು ನಾವು. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಬಾಲ್ ಈಸ್, ಆ ಬಾಲು ರೆಡ್ ಆಗ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟು? ಎರಡನೇದು ಆ ಬಾಲು ಬ್ಲೂ ಆಗ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟು? ಈಗ ತಾನೇ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಬಾಯ್ಸ್ ಗರ್ಲ್ಸ್ ಇದ್ದಿದ್ದು ನೋಡಿದ್ವಿ, ಸೇಮ್ ಪ್ರಾಬ್ಲಮ್. ಬರೀ ಆನ್ಸರ್ನ ಸೊಲ್ಯೂಷನ್ ಬರೆದ್ವಿ. ಟೋಟಲ್ ಬಾಲ್ಸ್ ಎಷ್ಟಿತ್ತು ಬ್ಯಾಗಲ್ಲಿ? 10 + 20 ಅಂದ್ರೆ 30. ಸೊ ಸ್ಯಾಂಪಲ್ ಸ್ಪೇಸ್ ಅಥವಾ ಟೋಟಲ್ ಔಟ್ಕಮ್ಸ್ ಎಷ್ಟು?
30 ಅಂತ. ಹೌದಾ? ನೋಡಿ, ಚಿತ್ರನ ನೋಡ್ತಿದ್ದೀರಿ. ಕೆಂಪು ಬಾಲ್ಗಳು 10 ಇದಾವೆ. ದೆನ್ ಬ್ಲೂ ಬಾಲ್ಸ್ ಎಷ್ಟಿದಾವೆ? 20 ಇದಾವೆ. 20 ಪ್ಲಸ್ 10 ಎಷ್ಟು? 30. ಈಗ ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್ ನೋಡೋಣ. ಸೊ ಲೆಟ್ ದ ಇವೆಂಟ್ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆರ್ ಅಂತ ಕರಿತೀನಿ. ಆರ್ ಮೀನ್ಸ್ ರೆಡ್ ಬಾಲ್ ಅಂತ. ನಾವು ದ ಫೇವರೇಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 10 ರೆಡ್ ಬಾಲ್ಸ್. ರೆಡ್ ಬಾಲ್ಸ್ ಎಷ್ಟಿದಾವೆ? 10. 30 ಬಾಲ್ಗಳನ್ನ ಒಂದ್ ಕಡೆ ಹಾಕ್ಬಿಟ್ಟು ಒಂದೊಂದೇ ಬಾಲ್ ತೆಗಿತಿದ್ರೆ ರೆಡ್ ಬಾಲ್ ಬರೋ ಚಾನ್ಸಸ್ 10 ಇರ್ತವೆ. ನಾವು ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್, ದಟ್ ಈಸ್ ಪ್ರಾಬಬಿಲಿಟಿ ಆರ್ ಇಸ್ ಈಕ್ವಲ್ ಟು, ಪ್ಲೀಸ್ ರೈಟ್ ಡೌನ್ ದಿಸ್ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡಿ. ರೆಡ್ ಬಾಲ್ಸ್ ಎಷ್ಟಿತ್ತು? 10 ಇತ್ತು. ಡಿವೈಡೆಡ್ ಬೈ ಟೋಟಲ್ ಬಾಲ್ಸ್ ಎಷ್ಟು? 30. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 10 1 10 3 10 1 10 3 1/3 is the answer. ಯಾವ್ದಿದು? ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್ ಫ್ರಮ್ ದ ಬ್ಯಾಗ್ ವೇರ್ 10 ರೆಡ್ ಬಾಲ್ಸ್ ಅಂಡ್ 20 ಬ್ಲೂ ಬಾಲ್ಸ್ ಆರ್ ಪ್ಲೇಸ್ಡ್ ಇನ್ ದ ಬ್ಯಾಗ್. ಅರ್ಥ ಆಯ್ತಾ? ಒಂದು ಬ್ಯಾಗ್ ಅಲ್ಲಿ 10 ರೆಡ್ ಬಾಲ್ ಮತ್ತೆ 20 ಬ್ಲೂ ಬಾಲ್ಸ್ ಹಾಕಿ ಅದರಲ್ಲಿ ರೆಡ್ ಬಾಲ್ ಅನ್ನ ಮೇಲಕ್ಕೆ ಬ್ಯಾಗ್ ಇಂದ ತೆಗೆಯುವ ಸಂಭವನೀಯತೆ 1/3. ಅರ್ಥ ಆಯ್ತಾ? ಈಗ ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಬ್ಲೂ ಬಾಲ್. ಫಸ್ಟ್ ಲೆಟ್ ದ ಇವೆಂಟ್ ಆಫ್ ಡ್ರಾಯಿಂಗ್ ಎ ಬ್ಲೂ ಬಾಲ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಬಿ ಫಾರ್ ಬ್ಲೂ. ದೆನ್ ದ ಫೇವರೇಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 20 ಬ್ಲೂ ಬಾಲ್ಸ್. ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಬ್ಲೂ ಬಾಲ್ಸ್ ಪ್ರಶ್ನೆ ಬಂದಾಗ ಎಷ್ಟಿವೆ ಬ್ಲೂ ಬಾಲ್ಸ್? ಎಣಿಸ್ಕೊಳ್ಳಿ. 10 ಪ್ಲಸ್ 10 20 ಇದಾವೆ. ರೆಡ್ ಬಾಲ್ಸ್ ಎಷ್ಟಿದಾವೆ? 10 ಇದಾವೆ. ಎಲ್ಲ ಸೇರಿಸಿದ್ರೆ ಎಷ್ಟು? 30. ಹಾಗಾದ್ರೆ ಬ್ಲೂ ಬಾಲ್ಸ್ ಬರ್ತಕ್ಕಂಥ ಚಾನ್ಸಸ್ ಎಷ್ಟು? 20/30. ಮುಂದುವರಿತಾ, ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಬ್ಲೂ ಬಾಲ್, ದಟ್ ಈಸ್ ಪ್ರಾಬಬಿಲಿಟಿ ಬಿ, ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಬಿ. ಅಂದ್ರೆ ಬ್ಲೂ ಬಾಲ್ಸ್ಗೆ ಫೇವರ್ ಎಷ್ಟಿದೆ? 20 ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. 20 ಪ್ಲಸ್ 10 30. ಸಬ್ಸ್ಟಿಟ್ಯೂಟ್ ಮಾಡಿ. ನಮಗೆ ಬ್ಲೂ ಬಾಲ್ಸ್ ಬರೋ ಚಾನ್ಸಸ್ 20 ಡಿವೈಡೆಡ್ ಬೈ ಟೋಟಲ್ ಬಾಲ್ಸ್ 30 ಅಥವಾ 2/3. ಹಾಗೆ 2 20 13 10 2s are 20s 10 3s are 30. 2/3 is the answer. ಅರ್ಥ ಆಯ್ತಾ? ಸಿಂಪಲ್ ಪ್ರಾಬ್ಲಮ್ಸು ತುಂಬ ಸರಳವಾಗಿ ಅರ್ಥ ಮಾಡ್ಕೋಬೇಕು. ಸೊ ಫೈನಲಿ ಇಷ್ಟೊತ್ತು ನಾವು ನೋಡಿರ್ತಕ್ಕಂಥ ಈ ಪ್ರಾಬ್ಲಮ್ಸು ಎಲ್ಲಿಂದ ತಗೊಂಡ್ವಿ? ಸೊ ದ ರಿಫರೆನ್ಸ್ ವಿ ಹ್ಯಾವ್ ಟೇಕನ್ ಫ್ರಮ್ ದಿಸ್ ವೆಬ್ಸೈಟ್, ದ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಟಿಲ್ ನೌ ವಾಟ್ ವಿ ಹ್ಯಾವ್ ಸಾಲ್ವ್ಡ್. ಇಲ್ಲಿವರೆಗೂ ನಾವು ಸಾಲ್ವ್ ಮಾಡಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸು ಮತ್ತು ಸೊಲ್ಯೂಷನ್ಸ್ ಈ ವೆಬ್ಸೈಟಿಂದ ತಗೊಂಡಿದ್ದೀವಿ ರೆಫರೆನ್ಸನ್ನು. ಅರ್ಥ ಆಗಿದೆಯಾ? ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.